ಭಗವದ್ಗೀತಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ ಶ್ಲೋಕ 24 ಯೋ ಅಂತಃ ಸುಖೋ ಅಂತರಾರಾಮಸ್ತಖಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಕನ್ನಡಾನುವಾದ: ಯಾರು ಒಳಗಿನ ಆತ್ಮಸೌಖ್ಯದಲ್ಲೇ ಸಂತೋಷವನ್ನು ಕಂಡುಕೊಳ್ಳುವರೋ, ಯಾರ ಮನಸ್ಸು ಆತ್ಮದಲ್ಲೇ ವಿಶ್ರಾಂತಿಯನ್ನು ಪಡೆಯುವುದೋ, ಯಾರೊಳಗೆ ಆತ್ಮಜ್ಞಾನವೇ ಪ್ರಕಾಶವಾಗಿ ಹೊಳೆಯುತ್ತದೋ ಅಂಥ ಯೋಗಿಯು ಬ್ರಹ್ಮಸ್ವರೂಪನಾಗಿ ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ. ಅರ್ಥ: ಯೋಗಿಯು ಹೊರಗಿನ ವಸ್ತುಗಳಿಂದ ಸುಖವನ್ನು ಪಡೆಯಬೇಕೆಂಬ ಹಂಬಲವನ್ನು ಬಿಟ್ಟು ತನ್ನೊಳಗಿನ ಆತ್ಮಸೌಖ್ಯದಲ್ಲೇ ನೆಲೆಸುತ್ತಾನೆ. ಅವನಿಗೆ ಸಂತೋಷವು ಹೊರಗಿಂದ ಬರುವ ಅನುಭವವಲ್ಲ, ಅದು ಆತ್ಮದಿಂದಲೇ ಹರಿದು ಬರುವ ಶಾಂತಿ. ಅಂಥ ಯೋಗಿಗೆ ಆತ್ಮವೇ ವಿಹಾರ ಸ್ಥಳವಾಗುತ್ತದೆ, ಆತ್ಮಜ್ಞಾನವೇ ಅವನಿಗೆ ಬೆಳಕಾಗುತ್ತದೆ. ಈ ಸ್ಥಿತಿಯಲ್ಲಿ ಯೋಗಿಯು ಬ್ರಹ್ಮನನ್ನು ಕೇವಲ ಅರಿಯುವುದಷ್ಟೇ ಅಲ್ಲ, ಬ್ರಹ್ಮಸ್ವರೂಪನಾಗಿಯೇ ಬದುಕುತ್ತಾನೆ. ಅದರಿಂದ ಅವನು ಬ್ರಹ್ಮ ನಿರ್ವಾಣವೆಂಬ ಶಾಶ್ವತ ಅಚಲ ಶಾಂತಿಯ ಅನುಭವವನ್ನು ಹೊಂದುತ್ತಾನೆ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ.